ಹಾಯ್ ಗೈಸ್, ನಮಸ್ಕಾರ. ಕಿಚ್ಚ ಸುದೀಪ್ ಅವ್ರದ್ದು K47 ಅನ್ನೋ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ K47 ಅಂತ ಇಟ್ಟಿದ್ದಾರೆ. ನೆಕ್ಸ್ಟ್ ಸಿನಿಮಾ ಈ ಮೊನ್ನೆ ಟೀಸರ್ ರಿಲೀಸ್ ಆಯಿತು. ಡೈರೆಕ್ಷನ್ ಬಂದು ವಿಜಯ್ ಕಾರ್ತಿಕ್ ಅವರು ಮಾಡ್ತಾ ಇರೋದು. ಮ್ಯಾಕ್ಸ್ ಸಿನಿಮಾ ಡೈರೆಕ್ಟ್ ಮಾಡಿರೋ ನಿರ್ದೇಶಕರೇ. ಆ್ಯಂಡ್ ಸತ್ಯಜ್ಯೋತಿ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಬರ್ತಾ ಇರೋ ಒಂದು ಸಿನಿಮಾ K47 ಸದ್ಯಕ್ಕೆ ಒಂದು ಟೀಸರ್ ರಿಲೀಸ್ ಆಗಿದೆ. ಆ್ಯಂಡ್ ಓಲ್ಡ್ ಟೀಮ್ ಈ ಮ್ಯಾಕ್ಸಿಗೆ ಏನು ವರ್ಕ್ ಮಾಡಿತ್ತು ಅದೇ ಆಲ್ಮೋಸ್ಟ್, ಎಕ್ಸೆಪ್ಟ್ ದಟ್ ಸತ್ಯಜ್ಯೋತಿ ಪ್ರೊಡಕ್ಷನ್ ಹೌಸ್ ಅದೊಂದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಜಿನೀಶ್ ಲೋಕನಾಥ್, ವಿಜಯ್ ಕಾರ್ತಿಕೇಯ ಎಲ್ಲರೂ ಅದೇ ಟೀಮೇ ಈ ಒಂದು K47 ಪ್ರಾಜೆಕ್ಟಿಗೆ. ಅಂದರೆ ಏನೋ ಹೆಸರಿಟ್ಟಿಲ್ಲ ಸಿನಿಮಾಗೆ, ಬಟ್ ಜಸ್ಟ್ K47 ಅಂತ ಇಟ್ಟು ಒಂದು ಟೀಸರ್ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಲಾಸ್ಟ್ ವೀಕ್ ಸುದೀಪ್ ಅವರು ಅನೌನ್ಸ್ ಮಾಡಿದರು ಬಿಗ್ ಬಾಸ್ ಮಾಡ್ತಿದ್ದೇನೆ ಅಂತ ಈ ಸೀಸನ್ ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ 4 ಸೀಸನ್ಸ್. ಆ್ಯಂಡ್ ಪ್ಯಾರಲಿ ಇದ್ರ ಜೊತೆಗೆ ಬಿಲ್ಲರಂಗ ಭಾಷೆ ಕೂಡ ಸೆಟ್ ಏರಿದೆ, ಶೂಟಿಂಗ್ ಅದು ನಡೀತಾ ಇದೆ. ಕನ್ಸಿಡರಿಂಗ್ ಇವೆಲ್ಲ ಕನ್ಸಿಡರ್ ಮಾಡಿದರೆ, ಬಟ್ ಏನಂತಂದ್ರೆ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಅವರು ಹೇಳಿದರು, ಸುದೀಪ್ ಅವರು ಅವರಿಗೆ ಕನ್ಫರ್ಮ್ ಮಾಡ್ತಾರೆ, ಈ ಒಂದು ವರ್ಷದ ಈ ಒಂದು ಇಯರ್ ಎಂಡ್ ಒಳಗಡೆ ಒಂದು ಸಿನಿಮಾ ರಿಲೀಸ್ ಮಾಡಬೇಕು ನಾನು ಅಂತ ಅವರು ಡಿಸೈಡ್ ಮಾಡಿದ್ದಾರೆ. ಅದು ಬಂದು K47 ಅಂತ ಏನು ಇಟ್ಕೊಂಡಿದ್ದಾರಲ್ಲ ಈಗ ಸದ್ಯಕ್ಕೆ ಆ ಒಂದು ಪ್ರಾಜೆಕ್ಟ್, ಅದನ್ನು ರಿಲೀಸ್ ಮಾಡಬೇಕು ಅಂತ. ಬಟ್ ಬಿಲ್ಲರಂಗ ಭಾಷಾ ಒಂದು ಅವ್ರು ಹೇಳಿದ ಪ್ರಕಾರನೇ ಈ ವರ್ಷ ರಿಲೀಸ್ ಆಗೋಲ್ಲ, ನೆಕ್ಸ್ಟ್ ಇಯರ್ ರಿಲೀಸ್ ಆಗುತ್ತೆ. ಯಾಕಂದರೆ ಅದಕ್ಕೆ ಆ ಬಿಲ್ಲರಂಗ ಭಾಷಾ ಪ್ರಾಜೆಕ್ಟಿಗೆ ತುಂಬ ದೊಡ್ಡ ಪ್ರಪಂಚನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ತುಂಬ ಸೆಟ್ಗಳು ಬೇಕು. ಆ ಪ್ರಪಂಚಕ್ಕೆ ಆಡಿಯನ್ಸ್ನ ಕೂರಿಸ್ಬೇಕು. ಲೈಕ್ ವಿಕ್ರಾಂತ್ ರೋಣ ಯಾವ ಥರ ಆ ಪ್ರಪಂಚನ ಕ್ರಿಯೇಟ್ ಮಾಡಿ ಆಡಿಯನ್ಸ್ನ ಕೂರಿಸೋದಕ್ಕೆ, ಆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿದರು ವಿಕ್ರಾಂತ್ ರೋಣದಲ್ಲಿ. ಸೇಮ್ ಬಿಲ್ಲರಂಗ ಭಾಷೆ ಕೂಡ ಆ ಒಂದು ದೊಡ್ಡ ಪ್ರಪಂಚನ ಕ್ರಿಯೇಟ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅದು, ಯಾವುದೇ ಒಂದು ಇದಕ್ಕಾಗಿರಲಿ, ಆ ಒಂದು ಟೀಮ್ಗಾಗಲಿ. ಸೊ ಹಾಗಾಗಿ ಬಿಲ್ಲರಂಗ ಭಾಷಾ ಈ ವರ್ಷ ಬರ್ತಾಯಿಲ್ಲ, ನೆಕ್ಸ್ಟ್ ಇಯರ್ ಮೀಟಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ K47 ಟೀಸರ್ ಏನು ಲಾಂಚ್ ಆಗಿದೆ ಅದು ಈ ವರ್ಷ ಆ ಒಂದು ಪ್ರಾಜೆಕ್ಟ್ ವಿಜಯ್ ಕಾರ್ತಿಕ ಡೈರೆಕ್ಷನ್ ಮಾಡ್ತಾ ಇರೋ ಸಿನಿಮಾ ಮ್ಯಾಕ್ಸ್ ಆದಮೇಲೆ, ಸೊ ಆ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಇಯರ್ ಎಂಡ್ ಒಳಗಡೆ ಅಂತ ಸುದೀಪ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಬಟ್ ಬಿಗ್ ಬಾಸು ನಡೆಸಬೇಕು ಒಂದು ಕಡೆ ಅವರು, ಸುದೀಪ್ ಅವರು ಆ್ಯಂಕರಿಂಗ್ ನೆಕ್ಸ್ಟ್ ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗೋದಂತೆ ಬಿಗ್ ಬಾಸ್. ಸೊ ಇವೆಲ್ಲ ಕನ್ಸಿಡರ್ ಮಾಡಿದ್ರೆ ಟೈಟ್ ಸ್ಕೆಡ್ಯೂಲ್ ಅವರಿಗೆ, ಅದು ಹೆಂಗೆ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್, ಅವರು ಬಿಗ್ ಬಾಸ್ ಒಪ್ಕೋಬಾರ್ದಾಯಿತು ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಯಾಕಂದರೆ ಅವ್ರು ಸಿನಿಮಾಕ್ಕೆ ಜಾಸ್ತಿ ಟೈಮ್ ಸಿಗ್ತಾಯಿತ್ತು ಒಪ್ಕೊಳ್ಳೋದೇ ಇದ್ದಿದ್ರೆ. ಅದು ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ನೋಡಬೇಕು. ಈ ಒಂದು K47 ಟೀಸರ್ ನೋಡಿದೆ, ಮ್ಯಾಕ್ಸಿಗಂತಲೂ 3x ಆ್ಯಕ್ಷನ್ ಪ್ಯಾಕ್ಡ್ ಇದೆ ಟೀಸರ್ ನೋಡ್ತಾ ಇದ್ದರೆ ಅಲ್ಲಿ